ರೋಲಾ ವಿಧಾನಸೌಧದಲ್ಲಿ ಇದೇ ಮೊದಲ ಬಾರಿಗೆ ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾಳೆ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇರುವಂಥದ್ದು. ಈ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿದಂತಹ CM ಕಾರ್ಯದರ್ಶಿ ತ್ರಿಲೋಕ್ ನನ್ನ ಜೊತೆ ಅವ್ರನ್ನ ಮಾತಾಡ್ತಾರೆ. ಸರ್, ಈಗ ಸಂಪೂರ್ಣ ಉಸ್ತುವಾರಿ ತಾವು ವಹಿಸ್ಕೊಂಡಿದ್ದೀರಾ, ಸಿದ್ಧತೆಯಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ? ಸೊ ನಾಳೆ ರಾಜ್ಯ ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಸೊ ಜನರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಮತ್ತು ಕೂಡಲೇ ಆದಷ್ಟು ಸ್ಥಳದಲ್ಲೇ ಅದನ್ನು ಬಗೆಹರಿಸುವ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಸೊ ಸಾಮಾನ್ಯ ನಮ್ಮ ಯಾರು ಅಹವಾಲುದಾರರಿದ್ದಾರೆ ಅವರು ನಮ್ಮ ಹೈಕೋರ್ಟ್ ಕಡೆಯಿಂದ ಮೇನ್ ಎಂಟ್ರೆನ್ಸ್ ಕೊಟ್ಟಿದ್ದೀವಿ. ಸೊ ಅಲ್ಲಿ ಬಂದಿದ ತಕ್ಷಣ ರಿಸೆಪ್ಷನ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸೊ ಅವ್ರು ಯಾವುದು ಅರ್ಜಿದಾರ ಏನು ಬರ್ತಾರೆ ಅವ್ರದ್ದು ನಮ್ಮ ಸಿಬ್ಬಂದಿಗೆ ಮಾಹಿತಿ ಕೊಟ್ಟರೆ ಅವ್ರು ಟೋಕನ್ ಕೊಟ್ಬಿಟ್ಟು ಯಾವ ಕೌಂಟ್ರಿಗೆ ಹೋಗ್ಬೇಕಂತ ನಮ್ಮ ವಾಲಂಟಿಯರ್ಸ್ ಅವ್ರನ್ನ ಅಲ್ಲಿ ಕರ್ಕೊಂಡು ಕೂಡಿಸ್ತಾರೆ. ಸೊ ಪ್ರತಿಯೊಂದು ಇಲಾಖಾವಾರು ಕೌಂಟರ್ ಮಾಡಿ ನಾವು ಇಲಾಖೆ ಮುಖ್ಯಸ್ಥರು ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಇರ್ಬೋದು, ಸೆಕ್ರೆಟರಿ ತನಕ ಯಾರಿದ್ದಾರೆ ಅವರು ಅದರ್ ಕಮಿಷನರ್ಸ್ ಕೂತ್ಕೊಂಡು ಫಸ್ಟ್ ಅದನ್ನು ಸ್ಕ್ರೂಟನೈಸ್ ಮಾಡಿ ಏನೇನು ಬಗೆಹರಿಸ್ಬೋದು ಮತ್ತು ಎಲ್ಲ ಡೀಟೇಲ್ಸ್ ತೊಗೊಂಡು ನಮ್ಮ IPGRS ಸಿಸ್ಟಮಲ್ಲಿ ಅವರು ಎಂಟ್ರ್ ಮಾಡ್ತಾರೆ. ಸೊ ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಫಸ್ಟು ಎಲ್ಲರನ್ನೂ ಒಂದು ಕಾಮನ್ ಆಗಿ ಸಂಬೋಧನೆ ಮಾಡಿ ಈ ದೇವದೋಷಗಳ ಬಗ್ಗೆ ಮಾತಾಡಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪ್ರತಿಯೊಂದು ಕೌಂಟರ್ಗೆ ಹೋಗಿ ಅಲ್ಲಿ ಜನಸಾಮಾನ್ಯರನ್ನು ಭೇಟಿ ಮಾಡಿ ಅವರ ಅಹವಾಲನ್ನು ತೊಗೊಂಡು ಅಲ್ಲಿ ಏನು ಡೈರೆಕ್ಷನ್ಸ್ ಕೊಟ್ಬಿಟ್ಟು ಮತ್ತು ಎಲ್ಲ ಬೇರೆ ಕೌಂಟರ್ಸ್ ಕೂಡ ಹೋಗೋದೊಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತು ನಮ್ಮ ಅಹವಾಲುದಾರ ಯಾರು ಬರ್ತಾರೆ ಅವ್ರಿಗೂ ಕೂಡ ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಅಲ್ಲೇ ಎಲ್ಲಿ ಕೂತಿರ್ತಾರೆ ಅಲ್ಲೇ ಒಂದು ಪ್ಯಾಕ್ ಫುಡ್ ವ್ಯವಸ್ಥೆಯನ್ನು ಮಾಡಿದ್ದೀವಿ, ನೀರು ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲಿ ಸ್ಥಳೀಯ ಮಟ್ಟದಲ್ಲಿ ಯಾರು ನಮ್ಮ ಸಾರ್ವಜನಿಕರು ಅವ್ರದ್ದು ಸಮಸ್ಯೆಗಳು ಬಗೆಹರಿದಿಲ್ಲ, ಸೊ ಇಲ್ಲಿ ನಾಳೆ ಬಂದು ನೇರವಾಗಿ ಮುಖ್ಯಮಂತ್ರಿಗಳ ಹತ್ರ ಅದನ್ನು ಬಗೆಹರಿಸ್ಕೊಳ್ಬೋದು. ಸರ್, ಈಗಾಗಲೇ ಅಧಿಕಾರಿಗಳು ಯಾವ ರೀತಿಯ ಸೂಚನೆ ನಿರ್ದೇಶನ ಕೊಡಲಾಗಿದೆ ಸಂಬಂಧಪಟ್ಟ ಹಾಗೆ ಅಂತ? ಸೊ ಈಗ ನಮ್ಮ ಪ್ರತಿಯೊಂದು ಸೆಕ್ಟರ್ಸನ್ನು ನಮ್ಮ 9 ಸೆಕ್ಟರ್ಸನ್ನು ಮಾಡ್ಕೊಂಡಿದ್ದೀವಿ. ನಮ್ಮೆಲ್ಲ ಹಿರಿಯ ಅಧಿಕಾರಿಗಳನ್ನು ನೋಡಲ್ ಆಫೀಸರ್ಸ್ ಆಗಿ ಮಾಡಿ ಸೊ ಅವರ ಮೇಲುಸ್ತುವಾರಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡೋದಕ್ಕೆ ನಾವು ಆಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿ ನಮ್ಮ ಎಲ್ಲ ಸಿಸ್ಟಮ್ಸ್ ಕೂಡ ಈಗಾಗಲೇ ಗವರ್ನೆನ್ಸ್ ಮುಖಾಂತರ ವ್ಯವಸ್ಥೆ ಮಾಡಲಾಗಿದೆ. ಸೊ ಎಲ್ಲರಿಗೂ ಕೂಡ ಬ್ರೀಫಿಂಗ್ ಕೂಡ ಕೊಡಲಾಗಿದೆ, ಹೇಗೆ ಜನರಿಗೆ ಸ್ಪಂದಿಸಬೇಕು ಮತ್ತು ಹೇಗೆ ವ್ಯವಸ್ಥೆ ಮಾಡ್ಬೋದು ಅಂತ. ಸೊ ಎಲ್ಲರಿಗೂ ಕೂಡ ನಾವು ತರಬೇತಿಗಳನ್ನ ಕೂಡ ನೀಡಿದ್ದೇವೆ. ಈಗ ಸಾರ್ವಜನಿಕರು ಇಂಥ ರೂಲ್ಸ್ನೇನೋ ಫಾಲೋ ಮಾಡಬೇಕಾ? ವಿಧಾನಸೌಧಕ್ಕೆ ಬರಬೇಕಾದ್ರೆ ಅವ್ರು ಏನಾದರೂ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ಬರಬೇಕಾ, ಹೇಗೆ ಅಂತ ಸರ್? ಮೇನ್ ಆಧಾರ್ ಕಾರ್ಡ್ ಇಟ್ಕೊಂಡು ಬಂದರೆ ಸಾಕೋದು. ಮತ್ತು ಅವರು ಆದಷ್ಟು ಲಗೇಜ್ ತರದೇ ಇರೋದು ಒಳ್ಳೆಯದು, ಅದೊಂದು ಮನವಿ. ಸೊ ಆದಷ್ಟು ನೀರು ವ್ಯವಸ್ಥೆ ಕೂಡ ಇಲ್ಲೇ ಮಾಡಿದ್ದೀವಿ. ಸೊ ಆದಷ್ಟು ಏನು ಲಗೇಜ್ ತರದೇ ಇರೋದು ಒಳ್ಳೆಯದು ಅಂತ ನಾನು ಹೇಳ್ತೇನೆ. ಅಂದರೆ ಈಗ ಇಲ್ಲಿ ಯಾವ ರೀತಿ ಆಸನದ ವ್ಯವಸ್ಥೆ ಮಾಡ್ಕೊಳ್ಳಲಾಗಿದೆ ಅಂದರೆ ಎಷ್ಟು ಜನ ಸೇರುವಂಥ ನಿರೀಕ್ಷೆ ಇದೆ ಅಂತ ಸರ್? ಈಗ ನಾಳೆ ಸುಮಾರು 7,000 ರಿಂದ 10,000 ಅಷ್ಟು ಜನ ಬರ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ. ಸೊ ಅದೇ ಪ್ರಕಾರ ನಾವೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಸರ್, ಈಗ ಕಳೆದ ಬಾರಿನೂ ಕೂಡ ಕೃಷ್ಣ ಕಚೇರಿಯಲ್ಲಿ ನಡೀತು. ಸೊ ಆಗ ಎಷ್ಟು ಒಂದು ಅಹವಾಲನ್ನು ಸ್ವೀಕರಿಸಲಾಗಿತ್ತು, ಎಷ್ಟು ಸಾರ್ಟ್ಔಟ್ ಆಗಿದೆ ಅದರಲ್ಲಿ ಅಂತ ಸರ್? ಸೊ ಕಳೆದ ಬಾರಿ ಸುಮಾರು 5,000 ಅಷ್ಟು ಅರ್ಜಿಗಳು ಬಂದಿತ್ತು ಅಲ್ಲಿ. ಸೊ ಆಲ್ಮೋಸ್ಟ್ 99% ಈಗಾಗಲೇ ಬಗೆಹರಿಸಿದೆ. ಓನ್ಲಿ ಕೆಲವೊಂದು ಕೋರ್ಟಲ್ಲಿರ್ಬೋದು ಅಥವಾ ಲೀಗಲ್ ಇಶ್ಯೂಸ್ ಇರುವಂಥದ್ದು ಅಥವಾ ಪಾಲಿಸಿ ಮ್ಯಾಟರ್ಸ್ ಅದೊಂದು ಸ್ವಲ್ಪ ಪ್ರೋಸೆಸ್ಸಲ್ಲಿ ಇರ್ಬೋದು. ಅದರ್ವೈಸ್ ಯಾವುದು ರಿಸಾಲ್ವಬಲ್ ಇದೆ ಬಹುತೇಕ ಎಲ್ಲ ನಾವು ಬಗೆಹರಿಸಿದ್ದೀವಿ. ಈಗ ಕಳೆದ ಬಾರಿ ಅಂದರೆ ಈಗ ಕಂದಾಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಜಾಸ್ತಿ ಇತ್ತು. ಸೊ ಇದಕ್ಕೆ ಆ ಇಲಾಖೆ ಪ್ರತ್ಯೇಕ 2-3 ಕೌಂಟರ್ಗಳನ್ನು ಓಪನ್ ಮಾಡುವಂಥ ಕಾರ್ಯ ಆಗುತ್ತಾ, ಹೇಗೆ ಅಂತ? ಸೊ ನಾವು ಜಾಗ ಕೂಡ ಅದೇ ಪ್ರಕಾರ ನಾವು ಮಾಡ್ಕೊಂಡಿದ್ದೀವಿ. ಎಲ್ಲೆಲ್ಲಿ ಜಾಸ್ತಿ ಅರ್ಜಿ ಬರ್ಬೋದು ಅಂತ ನೋಡಿಕೊಂಡು ಫಸ್ಟು ನಾವು ಪ್ರಾಮುಖ್ಯವಾಗಿ ವಿಶೇಷಚೇತನರಿಗೆ ಮತ್ತು ಮಹಿಳಾ ಮಕ್ಕಳು ಕಲ್ಯಾಣ ಇಲಾಖೆಗೆ ಮೊದಲು ಆದ್ಯತೆ ಕೊಟ್ಟಿದ್ದೀವಿ. ನೆಕ್ಸ್ಟು CM ರಿಲೀಫ್ ಫಂಡ್ ಮತ್ತು ನೆಕ್ಸ್ಟ್ ಜಾಸ್ತಿ ಜಾಗ ಕೊಟ್ಟಿರೋದು ರೆವೆನ್ಯೂ ಇಲಾಖೆಗೆ. ಪ್ಲಸ್ ನಮ್ಮ ಭೂಮಿ ಪರಿಹಾರ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗವರು ಕೂಡ ಸಪ್ರೇಟಾಗಿ ನಾವು ಕೌಂಟ್ರನ್ನು ಕೊಟ್ಟಿದ್ದೀವಿ. ಸೊ ಅದೇ ಆಗಿ ನಮ್ಮ ಹೌಸಿಂಗ್ ಇರ್ಬೋದು, ಸೋಷಲ್ ವೆಲ್ಫೇರ್, ಬ್ಯಾಕ್ವರ್ಡ್ ಕ್ಲಾಸಸ್, ಅರ್ಬನ್ ಡೆವಲಪ್ಮೆಂಟ್. ಸೊ ಡಿಪೆಂಡಿಂಗ್ ಆನ್ ಎಷ್ಟು ಜನ ಬರ್ಬೋದು ಅಂತ ನಾವು ಅಂದಾಜಿಸ್ಕೊಂಡು ಜಾಗವನ್ನು ನಿಗದಿಪಡಿಸಿದ್ದೀವಿ. ಈಗ ಉಚಿತ ಬಸ್ ವ್ಯವಸ್ಥೆ ಅಂತ ಹೇಳ್ತಾರೆ ಸರ್, ಈಗ ಬಸ್ ವ್ಯವಸ್ಥೆ ಯಾವ ರೂಟಿಂದ ಯಾವ ರೂಟಿಗೆ ಇರುತ್ತೆ ಅಂತ ಸರ್ ನಾಳೆ? ಇಲ್ಲ, ಈಗಾಗಲೇ ಮಹಿಳೆಯರಿಗಂತೂ ಉಚಿತವಾಗಿದೆ. ಸೊ ಇಲ್ಲಿ ಮೇನ್ ಬಸ್ ಸ್ಟ್ಯಾಂಡಿಂದ ಹತ್ರನೇ ಇರೋದ್ರಿಂದ ಇಲ್ಲಿ ಡ್ರಾಪ್ ಮಾಡೋದಕ್ಕೇನು ಸಮಸ್ಯೆ ಇಲ್ಲ. ಯಾರಿಗನ್ನ ಸಾಯಂಕಾಲ ಹೋಗ್ಬೇಕಂತ ವ್ಯವಸ್ಥೆ ಇದ್ದರೆ ನಾವು ಸೆಂಟ್ರಲ್ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡೋ ವ್ಯವಸ್ಥೆಯನ್ನು ಮಾಡ್ತೀವಿ. ಇದಿಷ್ಟು ಕೂಡ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ತ್ರಿಲೋಕ್ ಚಂದ್ರ ಅವರ ಮಾತು. ಈಗಾಗಲೇ ಜನತಾ ಸ್ಪಂದನಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ನಾಳೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಇಡೀ ದಿನ ಜನರ ಅಹವಾಲನ್ನು ಖುದ್ದು CM ಸಿದ್ದರಾಮಯ್ಯ ಕೂಡ ಸ್ವೀಕರಿಸಿ ಜನರ ಒಂದು ಸಮಸ್ಯೆಗಳ ಸ್ಥಳದಲ್ಲೇ ಪರಿಹಾರ ಸೂಚುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೈಯದ್ ಜೊತೆ ಅನಿಲ್ ಕಾಲ್ಕೆರೆ, TV9 ಬೆಂಗಳೂರು.